ರವರಿಗೆ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯ ಸಧರ್ಮ ಬಂಧುಗಳೇ, ಪ್ರತಿ ದಿವಸದ ಸಂಪ್ರದಾಯದಂತೆ ಕಾರ್ಯಕ್ರಮದ ಆರಂಭದಲ್ಲಿ ಆಚಾರ್ಯ ಶ್ರೀಗಳವರ ಭಾವಚಿತ್ರದ ಅನಾವರಣವನ್ನು ಮಾಡ್ತೇವೆ. ಅದರಂತೆ ನಮ್ಮ ಸಮಾರೋಪ ವೇದಿಕೆಯಲ್ಲಿಯೂ ಕೂಡ ಆಚಾರ್ಯ ಶ್ರೀಗಳ ಭಾವಚಿತ್ರದ ಅನಾವರಣವನ್ನು ನೆರವೇರಿಸಿದಂಥ ಶ್ರೀಯುತ ಸಂಜಯ್ ಪಾಟೀಲ್ ಅವರು, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರು, ದಯಮಾಡಿ ತಮ್ಮ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. हेलो, जय बोलिए देवादिदेव 2400 भगवान की जय. बोलिए परम पूज्य विदित सागर मुनि महाराज की जय. बोलिए भट्टाचार्य भट्टा कलंग मुनि महाराज की जय. बोलिए पद्मश्री माता जी की. परम पूज्य विदित सागर मुनि महाराजರ ಚರಣ ಕಮಲದಲ್ಲಿ ತಿರುವಾರ ನಮಸ್ತು ಹೇಳುತ್ತಾ, ಭಟ್ಟಾರಕ ಮಹಾರಾಜರಿಗೆ ವಂದಾಮಿ ಹೇಳುತ್ತಾ, ಪದ್ಮಶ್ರೀ ಮಾತಾಜಿ ಅವರಿಗೆ ವಂದಾಮಿ ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವೃಂದರಿಗೆ ನಮಸ್ತು ಹೇಳಿ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಈ ಭಾಗದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರು, ನಮ್ಮ ನಾಯಕರಾಗಿದ್ದಂಥ ಬಸವರಾಜ ಬೊಮ್ಮಾಯಿಜಿ ಅವರೇ, ಮಾಜಿ ಶಾಸಕರಾಗಿದ್ದಂಥ ವಿರೂಪಾಕ್ಷ ಬಳ್ಳಾರಿ ಅವರೇ, ನಮ್ಮ ಸ್ನೇಹಿತರಾಗಿದ್ದಂಥ ಸಂದೀಪ್ ಪಾಟೀಲ್ ಅವರೇ, ಹೊಳ್ಗೆ ಅವರೇ, ವಿಜಯ್ ದಿನಕರ್ ಅವರೇ, ಸುಧೀರ್ ಉಪಾಧ್ಯಾಯ ಅವರೇ, ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂಥ ಯಾವತ್ತೂ ಎಲ್ಲ ಶ್ರಾವಿಕರೇ, ತಮ್ಮೆಲ್ಲರಿಗೆ ಜೈ ಜನೇಂದ್ರ ಹೇಳುತ್ತಾ, ನಾ ಇವತ್ತು ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಬಂದಾಗ ವಿದ್ಯುತ್ ಸಾಗರ್ ಮಹಾರಾಜರ ದರ್ಶನ ಮಾಡೋಣ ಬಹಳ ದಿವಸ ಆಯ್ತು. ಯಾಕಂದರೆ ಬೆಳಗಾವಿಗೆ ಬಂದಾಗ ಮಜ್ಗಾವ್ದಲ್ಲಿ ಸಿದ್ಧಚಕ್ರ ವಿಧಾನ ಇತ್ತು 8 ವರ್ಷ ಮುಂಚೆ. ಆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು, ಆಮೇಲೆ ಮಹಾರಾಜರ ದರ್ಶನ ಆಗಲಾಗಿತ್ತು, ದರ್ಶನ ಆಗ್ತೈತಿ, ಹಾವೇರಿಗೆ ಹೋಗೋಣ, ಸಮಾಜ ಜನರಿಗೆ ಭೇಟಿ ಆಗೋಣ ಅಂತ ಬಂದಿದ್ದೆ. ಆದ್ರೆ ಇಲ್ಲಿ ಬಂದಾಗ ನಾವು ಮಹಾರಾಜರ ಪ್ರವಚನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮೋಕ್ಷ ಇದೆ, ಸ್ವರ್ಗ ಇದೆ ಅಂತ ನಾವು ನಮ್ಮ ಗುರುಗಳ ಬಾಯಿದಿಂದ ಕೇಳ್ತಾ ಇರ್ತೀವಿ. ಮೋಕ್ಷ ಸ್ವರ್ಗ ನಾವು ನೋಡಿಲ್ಲ, ಆದರೆ ಇದೆ ಅಂತ ನಮ್ಮ ಧರ್ಮ ಹೇಳುತ್ತೆ. ಆದರೆ ಇಲ್ಲಿ ವಾತಾವರಣ ನೋಡಿದಾಗ ಸ್ವಲ್ಪ ಸಮಯಕ್ಕೆ ನನಗೆ ಅನಿಸ್ತು, ನಾ ಎಲ್ಲೋ ಸ್ವರ್ಗದಲ್ಲಿ ಬಂದಿದ್ದೀನ ಅಂತ. ಮತ್ತು ಅದು ವಿದ್ಯುತ್ ಸಾಗರ್ ಮಹಾರಾಜರದ ಚಮತ್ಕಾರ ಇದೆ. ಎಲ್ಲಿ ಹೋಗ್ತಾರೆ ಅಲ್ಲಿ ಸಿದ್ಧಚಕ್ರ ವಿಧಾನ ಮಾಡ್ತಾರೆ. ಮೊದಲೇ ಸಲ ಹಾವೇರಿಯಲ್ಲಿ ಸಿದ್ಧಚಕ್ರ ವಿಧಾನ ಆಗ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿಯಲ್ಲಿ ಜೈನ ಸಮಾಜ ಕೂಡಿದ್ದ ಇದು ಮೊದಲೇ ಸಲ ಅಂತ ನಾನು ಬಹಳ ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿ ಕೂತಕ್ಕೆ ಬಾಜುಗ, ಸರ್ ನೀವು ಯಾವುದೋ ಒಂದು ದೊಡ್ಡ ಪುಣ್ಯಜೀವಿ ಇದೀರಿ, ಬಹಳಷ್ಟು ಸಂಸದರಾಗಿ ಹೋಗ್ಯಾರಿ ಈ ಭಾಗದಲ್ಲಿ, ಆದರೆ ನೀವು ಸಂಸದರಿದ್ದಾಗ ಹಾವೇರಿಯಲ್ಲಿ ಸಿದ್ಧಚಕ್ರ ವಿಧಾನ ಆಗೋದ ಇದು ನಿಮ್ಮ ಕಾಲು ಗುಣನು ಅಂತ ನನಗನ್ನಿಸ್ತಾ ಇದೆ ಅಂತ ನಾ ಬಹಳ ಹೆಮ್ಮೆದಿಂದ ಅವ್ರ ಜೊತೆ ಮಾತು ಹಂಚ್ಕೋತಾ ಇದ್ನಿ. ಯಾಕಂದ್ರೆ ಪ್ರತಿಯೊಂದು ವಾತಾವರಣ ಒಳ್ಳೇದಿದ್ದಾಗ ಒಳ್ಳೆ ಸಂಗತಿಗಳು ಆಗ್ತಾವು. ಮಹಾರಾಜರು ಇಲ್ಲಿ ಬಂದಾಗ ಇಲ್ಲಿ ಹಾವೇರಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ, ಸಮಾಜ ಒಕ್ಕಟ್ಟಾಗಿ ಒಂದಾಗಿ ಈ ಥರ ಕಾರ್ಯಕ್ರಮ ಆಗೋದ ಇದು ನಮ್ಮೆಲ್ಲರಿಗೂ ಹೆಮ್ಮೆ. ನಾ ಬಹಳ ಸಮಯ ತಗೊಳ್ದಿಲ್ಲ, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅವರ ನಮ್ಮ ನಾಯಕರ ಇದ್ದಾರೆ, ಅವರು ಮಾತಾಡಬೇಕು. ಆದರೆ ಇಲ್ಲಿ ಬಂದಾಗ ಒಂದು ಮಾತು ಹೇಳಬೇಕು ಅನಿಸ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ಚರ್ಚೆ ಇರ್ತೈತಿ, ನಮ್ಮ ಸಮಾಜ ಸಂಖ್ಯೆಯಲ್ಲಿ ಕಡಿಮೆ ಇದೆ, ನಾವು ಎಲ್ಲಿ ಇದ್ದೇವೆ, ನಮ್ಮಲ್ಲೇ ನಾವು ನೆಗೆಟಿವ್ ಮಾತಾಡ್ತಿರ್ತೀವಿ. ಆದರೆ ಒಂದು ಹೆಮ್ಮೆ ಸಂಗತಿ ನಾವು ಎಲ್ಲರೂ ನೆನಪಿಡಬೇಕು. ಹೌದು, ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದೇವೆ, ಆದರೆ ಈ ದೇಶದ ಅರ್ಥವ್ಯವಸ್ಥೆಯಲ್ಲಿ ದೊಡ್ಡ ಪಾಲಿ ಯಾರ್ದಿದ್ರೆ ಅದು ಜೈನ ಸಮಾಜ ಅಂತ ನಾವು ಎಲ್ಲರೂ ಹೆಮ್ಮೆದಿಂದ ಹೇಳ್ಬೋದು. ನಾವು ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದರೆ ನಾವು ಅದು ನೀರು ಥರ ಇದ್ದೇವೆ. ಮಜ್ಗಿ ಒಳಗೆ ಹಾಕ್ರಿ ಮಜ್ಗಿ ಹಾಕ್ತೀವಿ, ಜ್ಯೂಸ್ ಒಳಗೆ ಹಾಕ್ರಿ ಜ್ಯೂಸ್ ಹಾಕ್ತೀವಿ, ಹಾಲು ಒಳಗೆ ಹಾಕ್ರಿ ಹಾಲು ಹಾಕ್ತೀವಿ. ಎಲ್ಲರೂ ಜೊತೆ ಹೊಂದ್ಕೊಂಡು ಹೋಗುವಂಥ ಸಮಾಜ ಯಾವುದಿದ್ರೆ ಅದು ಜೈನ ಸಮಾಜ ಅಂತ ನಾವು ಹೆಮ್ಮೆದಿಂದ ಈ ಸಂದರ್ಭದಲ್ಲಿ ಹೇಳ್ಬೋದು. ಆದರೆ ಸಮಾಜ ಯಾವುದೂ ಇರಲಿ, ಧರ್ಮ ನಮ್ಮ ಸಮಾಜ, ನಾವು ಎಲ್ಲರೂ ನಮ್ಮ ಸಮಾಜ ಬಗ್ಗೆ ಧರ್ಮ ಬಗ್ಗೆ ಹೆಮ್ಮೆ ಇರುವುದು ಸ್ವಾಭಾವಿಕ. ಅದರ ಒಂದು ಮಾತನ್ನ ಪ್ರತಿ ಸಲ ಹೇಳ್ತಾ ಇರ್ತೇನೆ, ಡಾಕ್ಟರ್ ಇಲ್ಲದ ಆಸ್ಪತ್ರೆ,
ದೇವರ ಮೂರ್ತಿ ಇಲ್ದ ಗುಡಿ, ನೀರಿಲ್ದ ಹೊಳಿ ಮತ್ತು ಗುರು ಇಲ್ದ ಸಮಾಜ ವ್ಯರ್ಥ ಇದೆ. ಗುರು ಇದ್ರನ ಸಮಾಜಕ್ಕೆ ಬೆಲೆ. ಮತ್ತು ನಾವಂತ ಭಾಗ್ಯವಂತರಿದ್ದೇವೆ. ನಮ್ಮ ಸಮಾಜದಲ್ಲಿ ದಿಗಂಬರ ಮುನಿ ನೋಡುವಂಥ ಈ ಭಾಗ್ಯ ಯಾರಿಗಿರ್ತ್ರ ಅದು ಬರೀ ಜೈನ ಸಮಾಜಗಂತ ನಾನು ಹೆಮ್ಮೆದಿಂದ ಹೇಳ್ಬೋದು. ಒಂದೇ ಸಲ ಆಹಾರ ಮಾಡಿ ಯಾವುದು ಪಿಂಚಿ ಮತ್ತು ಕಮಂಡೋಲ್ ಇದು ಎರಡು ಆಸ್ತಿ, ಬೇರೆ ಆಸ್ತಿನೇ ಇಲ್ಲ. ಡ್ರೆಸ್ಸು ಇಲ್ಲ, ಅಡ್ರೆಸ್ಸು ಇಲ್ಲ, ಬ್ಯಾಂಕು ಇಲ್ಲ, ಡಿಪಾಸಿಟು ಇಲ್ಲ, ಏನೂ ಇಲ್ಲ. ಒಂದು ಪಿಂಚಿ, ಒಂದು ಕಮಂಡುಲ, ಅದು ಬಿಟ್ಟರೆ ಬೇರೆ ಏನೂ ಆಸ್ತಿ ಇಲ್ಲ. ಆದರೆ ನಮ್ಮಂಥವ್ರ ತಲೆ ಮೇಲೆ ಕೈ ಇಟ್ಟರೆ ನಮಗೆ ದೊಡ್ಡ ಧನವಾನ, ಸಂಪತ್ವಾನ, ಸಮೃದ್ಧ ಮಾಡುವಂಥ ಶಕ್ತಿ ಆ ಪಿಚ್ಚಿ ಒಳಗಿದೆ ಅಂತ ನಾವೆಲ್ಲರೂ ಹೆಮ್ಮೆದಿಂದ ಹೇಳ್ತಿರ್ತೀವಿ. ಅದೇ ಒಂದು ನಮಗೆಲ್ಲರಿಗೆ ಭಾಗ್ಯ, ಮಹಾರಾಜರ ಆಶೀರ್ವಾದ. ಮಹಾರಾಜರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಇದೆ. ಮತ್ತು ವಿಶೇಷವಾಗಿ ನೋಡ್ರಿ, ನಾ ಇವತ್ತು ಬರೋದಕ್ಕ ಇವತ್ತು ಶನಿವಾರ ಸಂಸದ ಅಧಿವೇಶನ ನಡೀತಾ ಇತ್ತು. ಈ 8 ದಿವಸದಾಗ ಬೊಮ್ಮಾಯಿ ಸಾಹೇಬ್ರೇನು ಬರೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಶನಿವಾರ ನೋಡಿ ನಾನು ಬಂದಿದ್ದೇನೆ. ಇವತ್ತು ಇವರು ಇರ್ತಾರೋ ನಾವು ಹೋಗೋಣ ಅಂತ. ಮತ್ತು ಮಹಾರಾಜರದ್ದು ದರ್ಶನ ಆಗ್ತೈತಿ. ಅಂದರೆ ಈ ಸಂದರ್ಭ ಕೂಡಿ ಬರಬೇಕಾಗ್ತೈತಿ. ಎಲ್ಲಾನ ಕೂಡಿ ಬಂದರೆ ಒಳ್ಳೆಯದು ಕೆಲಸ ಆಗ್ತಾವಂತ ತಿಳ್ಕೊಂಡ ಇವತ್ತಿಂದ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ. ಇದು ಸಿದ್ಧ ಚಕ್ರ ವಿಧಾನ ನಮ್ಮ ಸೋಂದಾಮಠ ಸ್ವಾಮೀಜಿಯವರು ಪ್ರಾರಂಭದಲ್ಲಿ ಬಂದಾಗ ಹೇಳ್ತಾ ಇದ್ರು, ಪ್ರತಿ ವರ್ಷ ಸೋಂದಾಮಠದಲ್ಲಿ ಸಿದ್ಧ ಚಕ್ರ ವಿಧಾನ ನಡೀತಾ ಇರ್ತೈತಿ. ಆ ಸೋಂದಾಮಠದ ಮಹಾರಾಜರು ಎಲ್ಲಿ ಯಾವತ್ತಿಂದ ಭಟ್ಟಾರಕ್ಕಾಗಿ ಅಲ್ಲಿ ಕಾರ್ಯಭಾರಿ ತನ್ನ ಹೆಗಲ ಮೇಲೆ ತಗೊಂಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ನೋಡಿದಾಗ ಮೊದಲಿಂದ ಮಠ ಮತ್ತು ಈಗಿಂದ ಮಠ ನಾವು ಫರಕ್ ಎಲ್ಲರೂ ಅನುಭವಿಸ್ತಾ ಇದ್ದೇವೆ. ಅಂಥ ಒಂದು ಕಾರ್ಯಕ್ರಮ, ಅಂಥ ಒಂದು ವಾತಾವರಣ ಈ ಸಿದ್ಧ ಚಕ್ರ ವಿಧಾನ ಆಗೋದ. ನೀವು ಮತ್ತೆ ಎಲ್ಲರೂ ಪುಣ್ಯವಂತರು. ವಿಶೇಷವಾಗಿ ಎಷ್ಟೋ ನೂರಾರು ಜನ ಇಲ್ಲಿ ಕೂತಿದ್ದಾರೆ ಈ ಸಿದ್ಧ ಚಕ್ರ ವಿಧಾನದಲ್ಲಿ. ಎಲ್ಲರೂ ನೀವು ಪುಣ್ಯವಂತರಿದ್ದಾರೆ. ಮತ್ತು ಈಗೂ ಕಾರ್ಯಕ್ರಮದಾಗ ನೋಡ್ತಾ ಇದ್ದೇನೆ, ಕುರ್ಚಿ ಕೊಡ್ತೇವೆ, ಗಾಡಿಗಳು ಕಳಿಸ್ತೇವೆ, ಮತ್ತು ಏನೇನು ನಾವು ವ್ಯವಸ್ಥೆ ಮಾಡ್ತೇವೆ ರಾಜಕೀಯವಾಗಿ. ನೀವು ಬರೋದು ಇಲ್ಲ ಮತ್ತು ಸರಿಯಾಗಿ ಕೊಡಿರೋದು ಇಲ್ಲ. ಆದರೆ ಈಗ ಹೇಗೆ ಕೂತೀರಿ? ಇದು ಪುಣ್ಯದ ಫಲ, ಇದು ಗುರುಗಳ ಆಶೀರ್ವಾದ, ಮುನಿಗಳದ ಚಮತ್ಕಾರ ಅಂತ ನಾವು ಭಾಳ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಇದೇ ಥರ ಇರೋಣ. ನಾವು ಬರೀ ಒಂದೇ ಒಂದು ಮಾತು ಈ ಸಮಾಜ ಒಂದು ಕಾರ್ಯಕ್ರಮದಲ್ಲಿ, ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ, ಒಂದಾಗಿರಿ, ಒಕ್ಕಟ್ಟಾಗಿರಿ. ನಾವು ಸಂಖ್ಯೆಲೇ ಕಡಿಮೆ ಇದೆ ಹೌದು, ಆದರೆ ನಾವು ಎಲ್ಲರ ಜೊತೆ ಹೊಂದ್ಕೊಂಡು ಇರೋಣ. ಸಮಾಜದ ಒಳ್ಳೇದಾಗಕ್ಕ, ಧರ್ಮದ ಒಳ್ಳೇದಾಗಲಿಕ್ಕ ಏನೇನು ಸಾಧ್ಯತೆ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಂದು ಇಲ್ಲಿ ಏನೂ ಸಂಬಂಧ ಇಲ್ಲ, ಆದರೂ ಬೆಳಗಾವಿಯಿಂದ ನನಗೆ ಕರೆಸಿದಿರಿ. ಇದು ನಿಮ್ಮ ಪ್ರೀತಿ ವಿಶ್ವಾಸ. ಮತ್ತು ವಿಶೇಷವಾಗಿ ಹಾವೇರಿ ಇದೇನು ಕಾರ್ಯಕ್ರಮ ಆಯೋಜಿಸಿದ್ರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾ ಬಂದಾಗಿಂದ ಪ್ರತಿಯೊಬ್ಬರ ಬಾಯಾಗಿಂದ 10 ದಿವಸ ಭಾಳ ಒಳ್ಳೆ ವ್ಯವಸ್ಥೆ, ಒಳ್ಳೆ ಕಾರ್ಯಕ್ರಮ ಮಾಡಿದಾರಂತ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವ್ರಿಗೂ ಕೂಡ ನಿಮ್ಮೊಬ್ಬ ಸಮಾಜದ ಶ್ರಾವಕನಾಗಿ, ನಿಮ್ಮ ಮನೆ ಸದಸ್ಯನಾಗಿ, ನಾ ರಾಜಕೀಯವಾಗಿ ಇರ್ಬೋದು, ನಮ್ಮ ಏನೇನೋ ಆಗ್ಬೋದು, ಅದು ನಮ್ಮ ನಸೀಬದ ಭಾಗ. ಅದರ ಒಬ್ಬ ಜೈನ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಎಲ್ಲಿಯೂ ಏನು ತೊಂದರೆ ಅನಿಸ್ತಾರೆ, ಏನಾರೇ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ, ಮತ್ತು ನೀವಂತ ಭಾಗ್ಯವಂತರು ಇದ್ದೀರಿ, ಬೊಮ್ಮಾಯಿ ಸರ್ ಅಂತ ಸಂಸದರು ಇದ್ದರು. ನಾನು ನಡುವೆ ಇಲ್ಲಿ ಕ್ಷೇತ್ರದಾಗ ನಮ್ಮ ಸಮಾಜ ಬಾಂಧವ್ರಿಗೆ ಭೇಟಿಯಾದಾಗ ಅವ್ರು ಏನೇನು ಫಂಡ್ ಹಾಕಿದ್ದಾರೆ ಕೇಳಿದ ಮೇಲೆ, ನಾರೇ ಇಲ್ಲಿವರೆಗೆ ಯಾವ ಸಂಸದರು ಆಗಲಿ, ಯಾವ ಮುಖ್ಯಮಂತ್ರಿ ನಮ್ಮ ಜೈನ ಸಮಾಜಕ್ಕೆ ಈ ಥರ ಹಣ ಕೊಟ್ಟಿದ್ದ ನಾ ಎಲ್ಲಿಯೂ ಕೇಳಿಲ್ಲ. ಆದರೆ ಬೊಮ್ಮಾಯಿ ಸರ್ ಹಾಕಿದ್ದಾರೆ, ಅದನ್ನು ಸಮಾಜ ವತಿಯಿಂದ ಅವ್ರಿಗೆ ನಾವು ಧನ್ಯವಾದಗಳು ಹೇಳೋಣ. ಮತ್ತು ನಾನು ಕೂಡ ನಮ್ಮ ಸಮಾಜ ವತಿಯಿಂದ, ನಮ್ಮ ಸಮಾಜದ ಒಬ್ಬ ಘಟಕನಾಗಿ ಎಲ್ಲಿಯೂ ನನಗೆ ಅವಕಾಶ ಸಿಕ್ಕಿದಾಗ ನೀವು ಏನು ಹೇಳಿದ್ರೆ ನಾನು ನಿಮ್ಮ ಜೊತೆಗಿರ್ತಾನಂತ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೆ ವಂದಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ಧನ್ಯವಾದಗಳು ಹೇಳ್ತಾ, ಮಹಾರಾಜರಿಗೆ ತ್ರಿವಾರ ನಮಸ್ತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜನೇಂದ್ರ. ಧನ್ಯವಾದಗಳು ಶ್ರೀಯುತ ಸಂಜಯ್ ಪಾಟೀಲ್ ಸರ್ ಅವರಿಗೆ. ಬಹುಶಃ ನಮ್ಮ ಜೈನ ಸಮಾಜದ ಒಂದು ಗಟ್ಟಿ ಧ್ವನಿ ಅಂದರೆ ಅವರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ. ಈ ಭಾಗದಲ್ಲಿ ಒಂದು ಪ್ರಭಾವಿ ನಾಯಕರಾಗಿ ನಮ್ಮ ಧಾರ್ಮಿಕ ಮತ್ತು ರಾಜಕೀಯ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವಂಥ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಆತ್ಮೀಯ ಸಧರ್ಮ ಬಂಧುಗಳೇ, ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿರೋದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು ಆಗಿರುವಂಥ ಶ್ರೀಯುತ
ಬಸವರಾಜ ಬೊಮ್ಮಾಯಿ ಸರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಬಹುಶಃ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರು ನೀಡಿದಂಥ ಅವರಿಗೆ ಸಿಕ್ಕಂಥ ಸಮಯದಲ್ಲಿಯೇ ಅದ್ಭುತವಾದಂತಹ ಕೊಡುಗೆಗಳನ್ನು ಈ ರಾಜ್ಯಕ್ಕೆ ಅವರು ನೀಡಿದ್ದಾರೆ. ಈಗಾಗಲೇ ಹೇಳಿದರು, ನಮ್ಮ ಸಮುದಾಯಕ್ಕೂ ಕೂಡ ಅವರು ಬಹಳಷ್ಟು ಸಹಕಾರವನ್ನು ತಮ್ಮ ಅನುದಾನದ ಮೂಲಕ ನೀಡಿದ್ದಾರೆ ಅಂತ. ನಾನು ಪತ್ರಿಕೆಯಲ್ಲಿ ನೋಡಿದಾಗಲೇ ಅಂದ್ಕೊಂಡೆ ಸರ್ ಅವರ ಹೆಸರು ಹಾಕಿದೆ ಅಂದರೆ ಖಂಡಿತ ಸರ್ ಮಿಸ್ ಮಾಡದೆ ಬರ್ತಾರೆ ಅಂತ. ಯಾಕಂದರೆ ಈ ಹಿಂದೆ ನನಗೆ ಅನುಭವ ಆಗಿತ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕೊಲ್ಲಾಪುರ ಶ್ರೀಗಳವರ ಪುರಪ್ರವೇಶ ಕಾರ್ಯಕ್ರಮಕ್ಕೆ ಸಮಯ ಬಹಳಷ್ಟು ಆಗಿದ್ದರೂ ಕೂಡ ತನ್ನ ಆಹ್ವಾನ ಪತ್ರಿಕೆಯಲ್ಲಿ ಅವರನ್ನು ಆಹ್ವಾನಿಸಿದ್ರಿಂದ ಖಂಡಿತವಾಗಿಯೂ ಅವರು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟಿದ್ದರು. ಅದರಂತೆ ಇವತ್ತು ಭರವಸೆ ಇತ್ತು ಸರ್ ಬಂದೇ ಬರ್ತಾರೆ ಅಂತ. ಅದರಂತೆ ಅವರು ಆಗಮಿಸಿದ್ದಾರೆ. ದಯಮಾಡಿ ಸಮಾರೋಪ ವೇದಿಕೆಯನ್ನು ಉದ್ಘಾಟಿಸಿದಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಜೈ ಜೈನೇಂದ್ರ, ಜೈ ಜೈನೇಂದ್ರ. ಬೃಹತ್ ಶ್ರೀ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಹಾವೇರಿಯಲ್ಲಿ ನಡೀತಿರುವಂಥದ್ದು ನಮಗೆ ಭಾಳಷ್ಟು ಸಂತೋಷವನ್ನು ತಂದಿದೆ, ಸಮಾಧಾನವನ್ನು ತಂದಿದೆ. ಹಾವೇರಿ ಜಿಲ್ಲೆನೇ ಇವತ್ತು ಪಾವನ ಪವಿತ್ರ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಚರ ಶಿರೋಮಣಿ ಮುನಿಶ್ರೀ 108 ವಿದ್ಯಾಸಾಗರ್ ಮಹಾರಾಜರ ಪಾದಾರಗಳಲ್ಲಿ ನಮಸ್ಕರಿಸಿ, ಸೊಂದಿ ಮಠದ ಪರಮ ಪೂಜ್ಯ ಭಟ್ಟಾರಕ ಸ್ವಾಮೀಜಿಯವರ ಪಾದಾರಗಳಲ್ಲಿ ನಮಸ್ಕರಿಸಿ, ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಬೆಳಗಾವಿಯ ನಮ್ಮ ಸ್ನೇಹಿತರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಮುಖಂಡರು, ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಸಂಜಯ್ ಪಾಟೀಲ್ರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಬ್ಯಾಡಗಿಯ ಮಾಜಿ ವಿಧಾನಸಭೆಯ ಸದಸ್ಯರು, ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ವಿರೂಪಾಕ್ಷಣ್ಣ ಬೆಳ್ಳಾರಿಯವರೇ, ಜಗದೀಶ್ ಬಸಗಣ್ಣಿಯವರೇ, ಗೋಪಾಲಪ್ಪ ಬಸವಂತಪ್ಪ ಹೋಳ್ಗಿಯವರೇ, ರತ್ನಾಕರ್ ಬಜುಬಳಿಯವರೇ, ಸಂದೀಪ್ ಪಾಟೀಲ್ರೇ, ಸುಧೀರ್ ಚೆಬ್ಬಿಯವರೇ, ಪ್ರಕಾಶ್ ಅನಂತಪ್ಪ ಉಪಾಧ್ಯಾಯವರೇ, ಸುಧೀರ್ ಉಪಾಧ್ಯಾಯವರೇ, ಎಸ್ ಎ ವಜ್ರಕುಮಾರ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಗಣ್ಯರಲ್ಲಿ ನೆರೆದಿರುವಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರು, ಜೈನ ಧರ್ಮ, ಜೈನ ಸಮುದಾಯ ಇಡೀ ಜಗತ್ತಿನಲ್ಲಿಯೇ ಭಾಳ ವೈಶಿಷ್ಟ್ಯವಾಗಿರುವಂಥ ಸಮುದಾಯ, ಶ್ರೇಷ್ಠವಾಗಿರುವಂಥ ಸಮುದಾಯ, ಆಚರಣೆಗೆ ಅತ್ಯಂತ ಕಠಿಣವಾಗಿರುವಂಥ ಸಮುದಾಯ. ಆಚರಣೆಗೆ ಕಠಿಣ ಇರೋದರಿಂದಲೇ ಶ್ರೇಷ್ಠವಾಗಿರುವಂಥ ಸಮುದಾಯ. ಈ ಬದುಕು ಒಂದು ಸಂಘರ್ಷ. ಹುಟ್ಟಿದ ಮನುಷ್ಯ ಸಾಯೋವರೆಗೂ ಪ್ರತಿಯೊಂದು ಉಸಿರಾಟದಲ್ಲಿ ಅವನು ಸಂಘರ್ಷವನ್ನು ಮಾಡಬೇಕು. ನಾವು ಪ್ರಯತ್ನ ಪಡೆದಿದ್ರೆ ಉಸಿರು ನಿಂತು ಹೋಗ್ತದೆ. ಉಸಿರಾಡಿಸಲು ಕೂಡ ಪ್ರಯತ್ನವನ್ನು ಮಾಡಬೇಕು. ಆದರೆ ನಮ್ಗೆ ಗೊತ್ತಾಗೋದಿಲ್ಲ, ಅದು ಆ ಪ್ರಯತ್ನ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಉಸಿರಾಡಿಸುವಂಥ ಪ್ರಕ್ರಿಯೆಯ ಪ್ರಾಣ ಪ್ರಕ್ರಿಯೆಯನ್ನು ಭಗವಂತ ನಡೆಸ್ತಾ ಇದ್ದಾನೆ. ಯಾವುದು ಭಗವಂತ ನಡೆಸ್ತಾನೆ ಅಲ್ಲಿ ಪ್ರಯಾಸ ಇಲ್ಲ, ಅಲ್ಲಿ ಪ್ರಯಾಸ ಇಲ್ಲ. ಭಗವಂತ ನಡೆಸೋದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಾವೇನಾದರೂ ಮಾಡಿದರೆ ಅದಕ್ಕೆ ಪ್ರಯಾಸನೂ ಇದೆ, ಆಯಾಸನೂ ಇದೆ. ಎಷ್ಟು ಆಯಾಸ ಆಗಿಬಿಡ್ತೀವಿ ನಾವು. 1 ಕಿಲೋಮೀಟ್ರ್ ನಡೆದ್ರೆ ನಮ್ಗೆ ಆಯಾಸ ಆಗ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೋಟಿಗಟ್ಟಲೆ ಉಸಿರಾಟವನ್ನು ನಿರಂತರವಾಗಿ ಮಾಡಿಸ್ತಾ ಇರುವಂಥ ಭಗವಾನ ಎಷ್ಟು ಶ್ರೇಷ್ಠವಾಗಿರಬೇಕು. ಜೈನ ಧರ್ಮ, ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಜೈನ ಧರ್ಮ
ಉಸಿರಾಟದಲ್ಲೂ ಯಾವ ರೀತಿ ಉಸಿರಾಟವನ್ನು ಮಾಡಬೇಕಂತ ಹೇಳಿಕೊಡುವಂಥ ಒಂದೇ ಒಂದು ಧರ್ಮ, ಅದು ಜೈನ ಧರ್ಮ. ಬೇರೆ ಯಾವ ಧರ್ಮವೂ ಇಲ್ಲ. ಉಸಿರಾಟ ಮಾಡುವಾಗಲೂ ಕೂಡ ಸಣ್ಣ ಸಣ್ಣ ಕ್ರಿಮಿಗಳು ಇದನ್ನು ಕೂಡ ನಮ್ಮ ಉಸಿರಾಟಕ್ಕೆ ಸಿಗಬಾರ್ದು, ಅವುಗಳಿಗೆ ತೊಂದರೆ ಆಗಬಾರ್ದು. ಅಂಥ ಒಂದು ಪವಿತ್ರವಾಗಿರುವಂಥ ನಮ್ಮ ಉಸಿರನ್ನು ನಾವು ಹೊರಗಡೆ ಬಿಡಬೇಕು, ಒಳಗಡೆ ತಗೋಬೇಕು. ಉಸಿರಾಟದ ಬಗ್ಗೆ ಹೇಳಿಕೊಡುವಂಥ ಇನ್ನೊಂದು ಧರ್ಮ ಇಲ್ಲ. ಬದುಕು ಹೆಂಗೆ ನಡಬೇಕಂತ ಹೇಳಿಕೊಟ್ಟಿದ್ದಾರೆ, ಬದುಕು ಹೆಂಗೆ ನಡೆಸ್ಬೇಕಂತ ಹೇಳಿಕೊಟ್ಟಿದ್ದಾರೆ. ಆದರೆ ಬದುಕಿನ ಮೂಲ ಪ್ರಾಣ ಅದು ಉಸಿರು. ಆ ಉಸಿರಾಟವನ್ನು ಹ್ಯಾಂಗೆ ಮಾಡಬೇಕನ್ನುವಂಥದ್ದು, ಆ ಸೂಕ್ಷ್ಮತೆಯನ್ನು ಜೈನ ಧರ್ಮ ಮಾಡಿದೆ, ಮತ್ತು ಯಾವ ಧರ್ಮನೂ ಕೂಡ ಮಾಡಿಲ್ಲ. ನೀವು ಅಂಥ ಧರ್ಮದಲ್ಲಿ ಹುಟ್ಟಿದ್ದೀರಿ. ಅಂಥ ಧರ್ಮದಲ್ಲಿ ಹುಟ್ಟಿ ಆ ಧರ್ಮದ ಆಚರಣೆಯನ್ನು ಪರಮ ಪೂಜ್ಯರು ಏನು ಹೇಳ್ತಾರೆ ಆ ಆಚರಣೆಯನ್ನು ತಾವು ಮಾಡಿದ್ದೆ. ಆದರೆ ನೀವು ಮಾನವರಲ್ಲಿಯೇ ಶ್ರೇಷ್ಠ ಮಾನವರಾಗಕ್ಕೆ ಸಾಧ್ಯ. ಜೈನ ಧರ್ಮದಲ್ಲಿ ಹುಟ್ಟಿದಾಗಲೇ ಆಚರಣೆಗಳು ಬರ್ತವೆ. ಇವತ್ತು ಅಹಿಂಸಾ ಪರಮೋ ಧರ್ಮ ಅಂತ, ಅಹಿಂಸವೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ ಧರ್ಮ. ನೋಡಿ, ಜೈನ ಧರ್ಮ ನಿಸರ್ಗದ ಜೊತೆಗೆ ಬೆಳೆಯುವ ಉಳಿಯುವ ಧರ್ಮ. ನಿಸರ್ಗ ಬಿಟ್ಟಲ್ಲ, ನಿಸರ್ಗಕ್ಕೆ ವಿರುದ್ಧವಾಗಿಲ್ಲ. ನಿಸರ್ಗದಲ್ಲಿ ಒಂದು ಸಣ್ಣ ಗಿಡ ಇರ್ಬೋದು, ಒಂದು ಸಣ್ಣ ಹಕ್ಕಿ ಇರ್ಬೋದು, ಸಣ್ಣ ಮೀನ ಇರ್ಬೋದು, ಸಣ್ಣ ಪ್ರಾಣಿ ಇರ್ಬೋದು, ಕ್ರಿಮಿ ಇರ್ಬೋದು. ನಿಸರ್ಗದಲ್ಲಿ ತಂದೇ ಆದಂಥ ರೀತಿಯಲ್ಲಿ ಬದುಕೋದಕ್ಕೆ ಭಗವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ಬರೀ ಬದುಕೋದಲ್ಲ, ಚಿಂತನೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಚಿಂತನೆಯನ್ನು ಅಭಿವ್ಯಕ್ತ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಈ ಮನುಷ್ಯನಿಂದ ಇಡೀ ಜಗತ್ತು ಶ್ರೇಷ್ಠ ಆಗಬೇಕು, ಇಡೀ ಜಗತ್ತು ಪಾವನ ಆಗಬೇಕು. ಭಗವಾನನ ಪ್ರತಿನಿಧಿ ಮಾನವ. ನಾವೆಲ್ಲ ಒಂದೊಂದು ನಮ್ಮ ಎಲ್ಲದರಲ್ಲೂ ಇವತ್ತು ಒಂದು ಶಕ್ತಿಯ ಚಕ್ರ. ನಾವೆಲ್ಲ ಶಕ್ತಿಯ ಚಕ್ರ. ನಮ್ಮ ಒಳಗಡೆ ಒಂದು ಶಕ್ತಿ ಇದೆ, ಅದರ ಚಕ್ರ ನಾವು. ಊರ್ಜಾ ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸುವಂಥದ್ದು, ನಿಯಂತ್ರಿಸುವಂಥ ಕೆಲಸವನ್ನು ಮಾಡಿದರೆ ಇಡೀ ಮನಕುಲಕ್ಕೆ ಒಳ್ಳೆಯದಾಗುತ್ತೆ. ಅದಕ್ಕೆ ಸಿದ್ಧ ಚಕ್ರವನ್ನು ಇವತ್ತು ಮಾಡಿದ್ದಾರೆ. ಸಿದ್ಧ ಚಕ್ರ ಅಂತಂದ್ರೇನು? ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂಥ ಒಂದು ಶಕ್ತಿಯ ಚಕ್ರವನ್ನು ಒಂದು ಕಡೆ ಸೇರಿಸಿ ಒಂದೇ ಭಾವನೆಯಿಂದ ಇಡೀ ಮನಕುಲವು ಒಂದನ್ನುವಂಥ ಭಾವನೆಯನ್ನು ಮೂಡಿಸುವ ಸಲುವಾಗಿ ಆ ಎಲ್ಲ ಚಕ್ರಗಳ ಶಕ್ತಿಯನ್ನು ಒಂದು ಕಡೆ ಸೇರಿಸಿ ಮಾನವ ಕಲ್ಯಾಣಕ್ಕಾಗಿ ಅದನ್ನು ಸಿದ್ಧಪಡಿಸೋದೇ ಸಿದ್ಧ ಚಕ್ರ. ನಿಮ್ಮಲ್ಲಿರುವ ಶಕ್ತಿ ಎಲ್ಲ ಅಲ್ಲಿ ಕೇಂದ್ರಿತವಾಗಿ ಅದು ಮುಂದೆ ಅಘೋರವಾಗಿರುವಂಥ ಶಕ್ತಿಯಾಗಿ ಮಾನವನ ಕಲ್ಯಾಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಈ ಪರಿಕ್ರಮ. ಇದನ್ನು 10 ದಿವಸ ತಾವು ಮಾಡಿದ್ದೀರಿ, ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾಡಿದ್ದೀರಿ. ಆ ಪರಮ ಪೂಜ್ಯರ ಸಾಧನೆಯ ಶಕ್ತಿ ಎಲ್ಲ ಅಲ್ಲಿದೆ. ಅವ್ರ ಜೀವನ ಉದ್ದಕ್ಕೂ ಇವತ್ತೇನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲವನ್ನೂ ತ್ಯಜಿಸಿರುವಂಥ, ಎಲ್ಲವನ್ನೂ ತ್ಯಾಗ ಮಾಡಿರುವಂಥ ಒಂದು ದೊಡ್ಡ ಶಕ್ತಿ. ತ್ಯಾಗದಲ್ಲಿ ಶಕ್ತಿ ಇದೆ, ಭೋಗದಲ್ಲಿಲ್ಲ. ಮನುಷ್ಯ ಯಾವುದಾದ್ರೂ ಏನಾದರೂ ಕೇಳಿದರೆ ಅದು ನನಗೆ ಬೇಕು ಅಂದರೆ ಭಿಕ್ಷುಕನಾಗ್ತಾನೆ. ಅದು ನನಗೆ ಬೇಡ ಅಂದರೆ ಅವನು ಭಗವಂತ ಆಗ್ತಾನೆ. ಬೇಡ ಅನ್ನುವುದೇ ಭಗವಂತನ ಪ್ರಕ್ರಿಯೆ. ಅಂಥ ಎಲ್ಲವನ್ನೂ ಕೂಡ ಸರ್ವ ತ್ಯಾಜಸ ಮಾಡಿ ಜಗತ್ತಿನ ವ್ಯಾಮೋಹಗಳನ್ನು ಧಿಕ್ಕರಿಸಿ ಇವತ್ತು ಸನ್ಯಾಸತ್ವವನ್ನು ಸಣ್ಣ ವಯಸ್ಸಿನಲ್ಲೇ ಪಡೆದು ಬಿಸಿಲು, ಗಾಳಿ, ಮಳೆ ಅನ್ನದೇ ತಮ್ಮ ದೇಹವನ್ನು ಸುಟ್ಟಿದ್ದಾರೆ, ತಮ್ಮ ಮನಸ್ಸನ್ನು ಸುಟ್ಟುಕೊಂಡಿದ್ದಾರೆ. ಆ ಸುಟ್ಟಿರೋದು ಎಲ್ಲಿ ಹೋಗ್ತದೆ? ಅಪಾರವಾದ ಶಕ್ತಿ ಇರ್ತದೆ ಅವರ ನುಡಿಯಲ್ಲಿ, ಅವರ ದೃಷ್ಟಿಯಲ್ಲಿ, ಅವರ ವಿಚಾರದಲ್ಲಿ, ಅವರ ಭಾವನೆಗಳಲ್ಲಿ.
ನುಡಿಯಲ್ಲಿ, ದೃಷ್ಟಿಯಲ್ಲಿ, ವಿಚಾರದಲ್ಲಿ, ಅವರ ಭಾವನೆಯಲ್ಲಿ ಆ ಶಕ್ತಿ ಇರ್ತದೆ. ಆ ಎಲ್ಲ ಭಾವನೆ ಶಕ್ತಿ ಕೇಂದ್ರೀಕೃತವಾಗಿ ಇವತ್ತು ತಾವು ಮಾಡಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು, ಈ ಎಲ್ಲ ಆಯೋಜಕರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಮಾಡೋಕ್ಕೆ ಇಚ್ಛೆಪಡ್ತೀನಿ. ನಾನು ಆಗಲೇ ತ್ಯಾಗದ ಬಗ್ಗೆ ಹೇಳಿದ್ದೆ, ಅಹಿಂಸೆ ಬಗ್ಗೆ ಹೇಳಿದ್ದೆ. ಭಗವಾನ್ ಮಹಾವೀರ್ ಶ್ರೇಷ್ಠ ಒಂದು ತೀರ್ಥಂಕರು. ಭಗವಾನ್ ಮಹಾವೀರ ಮಹಾರಾಜ ಆಗಿದ್ದ, ತಮಗೆಲ್ಲ ಗೊತ್ತಿದೆ. ಅವರಿಗೆ ಈ ಜಗತ್ತಿನ ವ್ಯಾಮೋಹವನ್ನು ನೋಡಿ ತಾತ್ಸರ ಬಂದು ತಿರಸ್ಕಾರವನ್ನು ಮಾಡಿ ತ್ಯಾಗ ಮಾಡಲು ಸಿದ್ಧ ಮಾಡಿದ. ತ್ಯಾಗ ಅಂದರೆ ಎಂಥ ತ್ಯಾಗ? ರಾಜ್ಯ ಗದ್ದಿಗೆಯನ್ನು ಬಿಟ್ಟುಕೊಟ್ಟ. ನಾವು ರಾಜ್ಯ ಗದ್ದಿಗೆ ಹಿಡ್ಕೊಳ್ಳೋದಕ್ಕೆ ಹೊಡೆದಾಡ್ತೀವಿ, ಬಡ್ದಾಡ್ತೀವಿ, ಎಲೆಕ್ಷನ್ ನಿಲ್ತೀವಿ, ಒಬ್ರಿಗೊಬ್ರು ಬೈದಾಡ್ತೀವಿ, ಹೆಂಗಾರ ಮಾಡಿ ಹೊಡ್ತು ಹೋಗ್ಬೇಕು ಅಂತ ಎಲ್ಲ ವಾಮ ಮಾರ್ಗಗಳಿಂದ ಪ್ರಯತ್ನವನ್ನು ಮಾಡ್ತೀವಿ. ಯಾವುದೋ ಒಂದು ಸಣ್ಣ ಕುರ್ಚಿ ಸಲುವಾಗಿ ಇಡೀ ರಾಜ್ಯ ಗದ್ದಿಗೆಯನ್ನು ಯಾರಿಗೂ ಹೇಳ್ದೆ ಕೇಳದೆ ಬಿಟ್ಟುಕೊಟ್ಟ. ಬರೀ ರಾಜ್ಯ ಗದ್ದಿಗೆ ಬಿಟ್ಟುಕೊಡೋದಲ್ಲ, ಅವನು ಕಾಡಿಗೆ ಹೋಗ್ಬೇಕಂತಂದಾಗ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ಹೊರಟ. ಎಲ್ಲವನ್ನೂ ದಾನ ಮಾಡಿದ. ಅವನಲ್ಲಿರುವಂಥ ವಜ್ರ, ವೈಡೂರ್ಯ, ಐಶ್ವರ್ಯ, ಹಣ, ಅರಮನೆ ಸಾಮಾನುಗಳು, ತನ್ನ ರಚಿತ ಕವಿತವಾಗಿರುವಂಥ ಏನಂತಾರೆ ಅದಕ್ಕೆ, ಸಿಂಹಾಸನ ಎಲ್ಲ ತ್ಯಾಗ ಮಾಡಿದ. ಎಲ್ಲರೂ ಬಂದವ್ರಿಗೆ ಕೇಳಿದವ್ರಿಗೆ ದವಸ ಧಾನ್ಯ ಎಲ್ಲ ಕೊಟ್ಬಿಟ್ಟ. ಇನ್ನೇನು ಊರು ಬಿಟ್ಟು ಹೊರಗೆ ಹೋಗ್ಬೇಕನ್ನೋದ್ರಾಗ ಒಂದು ಇದು ಹಾಕ್ಕೊಂಡಿದ್ದ ಅವನು. ಒಂದು ಈ ಬರೀ ತೆಳಗಡೆ ಅಷ್ಟೇ ಸುತ್ತಕೊಂಡಿರುವಂಥ ಒಂದು ಬಟ್ಟೆ ಇತ್ತು. ಅದು ಡೈಮಂಡ್ನಿಂದ ಕೂಡಿರುವಂಥ ಬಟ್ಟೆ ಇತ್ತು. ಒಬ್ಬ ಕಾಲಿಲ್ದವನು ಬಂದ, ನನಗೂ ಕೊಡ್ರಿ, ಏನಾರು ಕೊಡ್ರಿ. ಅಲ್ಲೋ ಮರ ಎಷ್ಟು ಬೇಗ ಬರಬೇಕಿಲ್ಲ, ಎಲ್ಲ ಕೊಟ್ಬಿಟ್ಟೇನಿ ಅನ್ನು. ಇಲ್ಲ, ನನಗೂ ಒಂದು ಏನಾರು ಕೊಡಲೇಬೇಕು ನೀವು ಅಂದಾಗ ಆ ಬಟ್ಟೆನ ಹರಿದು ಅರ್ಧ ಮಾಡಿ ಅವನು ಕೊಟ್ಟ. ಅವಾಗ ಇನ್ನಷ್ಟು ಸಣ್ಣದಾಯ್ತು. ಅದು ಕಾಡಿಗೆ ಹೊರಟಿದ್ದ. ಕಾಡಿಗೆ ಹೋಗುವಂಥ ಪ್ರಾರಂಭದಲ್ಲೇ ಆ ಬಟ್ಟೆಗೆ ಒಂದು ಮುಳ್ಳಿನ ಗಿಡ ಹಿಡ್ಕೊಳ್ತು. ಮುಳ್ಳಿನ ಗಿಡ ಅದನ್ನ ಹಿಡ್ಕೊಳ್ತು. ಮಹಾವೀರರು ಅಂದರು, ಓ ನಿನಗೂ ಇದು ಬೇಕಾ? ಆ ಗಿಡಕ್ಕೆ ಹೇಳಿದರು, ನಿನಗೂ ಇದು ಬೇಕಾ? ನೋಡು, ನನಗೆ ಎಷ್ಟು ವ್ಯಾಮೋಹವಿದೆ. ಆ ಅರ್ಧ ಬಟ್ಟೆಯ ಮೇಲೆ ನನ್ನ ವ್ಯಾಮೋಹವಿತ್ತು, ಅದು ನೀ ತೋರಿಸ್ಕೊಟ್ಟಿದ್ಯಾ, ನೀ ತೊಗೊಂಡು ಹೋಗುವಂಥ ಗಿಡಕ್ಕೆ ಅದನ್ನ ಹಾಕಿ ಕಾಡಿನಲ್ಲಿ ನಗ್ನರಾಗಿ ಹೊರಟರು. ಅಲ್ಲಿ ಸಾಧನೆಯನ್ನು ಮಾಡಿದರು. ಸಾಧನೆ ಮಾಡಿ ವೈಚಾರಿಕತೆಯನ್ನು ತಂದು ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟರು. ಅದೇ ಸಾಧನೆಯ ದಾರಿಯಲ್ಲಿ ಇವತ್ತು ಅದರ ದ್ಯೋತಕವಾಗಿ ಇವತ್ತು ನಮ್ಮ ಕಣ್ಮುಂದೆ ಅದರ ಪ್ರತಿರೂಪವಾಗಿ ಪರಮ ಪೂಜ್ಯರು ಇವತ್ತು ಕೂತಿದ್ದಾರೆ. ಭಗವಾನ್ ಮಹಾವೀರರ ಅನುಭವ ಏನಿದೆ ಅದನ್ನು ನಾವು ಅನುಭವಿಸ್ಬೇಕಂತೇಳಿ ಪರಮ ಪೂಜ್ಯರು ಎಲ್ಲ ತ್ಯಾಗ ಮಾಡಿದ್ದಾರೆ. ಅವರಿಗೆ ಇರುವಂಥ ಅನುಭವದ ಒಂದು ಅಮೃತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾವುದ್ರ ಮೇಲೂ ಅನುಭವ ಇದು ಒಂದು ಪ್ರೀತಿ ಇಲ್ಲ, ಅದರ ಮೇಲೆ ಮೋಹ ಇಲ್ಲ ಅಂತಂದರೆ ಅದು ಶಕ್ತಿನೇ ಬೇರೆ. ಯಾರೂ ಕೂಡ ಅವರನ್ನು ಮುಟ್ಟಕ್ಕಾಗೋದಿಲ್ಲ. ಯಾವ ಶಕ್ತಿಯೂ ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಶ್ರೇಷ್ಠವಾಗಿರುವಂಥ ಪವಿತ್ರವಾಗಿರುವಂಥ ಶಕ್ತಿ ಅದು. ಮಹಾಸರಸ್ವತಿ ಎಷ್ಟು ಪವಿತ್ರಳೋ ಅಷ್ಟು ಪವಿತ್ರವಾಗಿರುವಂಥದ್ದು. ಮಹಾಲಕ್ಷ್ಮಿ ಎಷ್ಟು ಶಕ್ತಿಶಾಲಿನೋ ಅಷ್ಟು ಶಕ್ತಿಶಾಲಿ. ಮಹಾಲಕ್ಷ್ಮಿಯ ಪವಿತ್ರತೆ, ಮಹಾಸರಸ್ವತಿಯ ಪವಿತ್ರತೆ, ಮಹಾಲಕ್ಷ್ಮಿಯ ಶಕ್ತಿ ಸಮಾಗಮ. ಇವತ್ತು ಅಂಥವ್ರು ಬಂದು ಇಲ್ಲಿ ಮಾಡಿದ್ದಾರೆ. ತಾವೆಲ್ಲ ಭಾಗವಹಿಸಿದ್ದೀರಿ. ನಿಮ್ಮನ್ನು ನೋಡಿದವ್ರಿಗೆ ನನಗೂ ಪುಣ್ಯ ಬರ್ತದೆ. ನೀವು ಆಚರಣೆಯನ್ನು ಮಾಡಿದವ್ರಿಗೆ ಅತಿ ಪುಣ್ಯ ಬರ್ತದೆ. ಆಚರಣೆ ಮಾಡಿದವ್ರನ್ನ ನೋಡಿದರೆ ನಮಗೆ ಪುಣ್ಯ ಬರ್ತದೆ. ಹಾಗೆ ನಮ್ಮನ್ನು ಕೂಡ ಪುಣ್ಯಶಾಲಿ ಮಾಡಿರುವಂಥ ಎಲ್ಲ ಸಂಘಟಕರಿಗೆ ಮತ್ತು ಎಲ್ಲ ಗುರುಗಳಿಗೆ, ಪರಮ ಪೂಜ್ಯ ವಿದ್ಯಾಸಾಗರ ಮಹಾಗುರುಗಳಿಗೆ, ಸೋಂದಿ ಮಹಾಗುರುಗಳಿಗೆ ನಾನು
ಹೃದಯಪೂರ್ವಕವಾದಂಥ ಭಕ್ತಿಭಾವದ ನಮಸ್ಕಾರವನ್ನು ಸಲ್ಲಿಸಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಒಂದೇ ಒಂದು ಮಾತು, ಈ ಸಮಾಜದ ಇದರ ಸಲುವಾಗಿ ಈಗಾಗಲೇ 1 ಕೋಟಿ ಇಲ್ಲಿ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಹೆಚ್ಚುವರಿ ಬೇಕು ಅಂತಾರೆ. ನನ್ನ ಸಂಸದರ ನಿಧಿಯಿಂದ ನಾನು ಖಂಡಿತವಾಗಿಯೂ ಅದಕ್ಕೆ ಸಹಾಯವನ್ನು ಮಾಡ್ತೀನಿ. ಧನ್ಯವಾದಗಳು ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರು ಕಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಅತ್ಯಂತ ಪ್ರಸ್ತುತವಾಗಿ ನಮ್ಮ ಜೈನ ಧಾರ್ಮಿಕ ವಿಚಾರಧಾರೆಗಳನ್ನು, ಅದರಲ್ಲಿಯೂ ಕೂಡ ವಿಶೇಷವಾಗಿ ಪ್ರಭಾವನೆಯನ್ನು ಮಾಡಿರುವಂಥ ಪರಮ ಪೂಜ್ಯರ ಈ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ಕುರಿತು ತಮ್ಮ ಅತ್ಯಮೂಲ್ಯ ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂಥ ಶ್ರೀಯುತರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯ ಸಧರ್ಮ ಬಂಧುಗಳೇ, ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಸಂದೀಪ್ ಪಾಟೀಲ್ ಅವರು, ಗಣ್ಯ ವಕೀಲರು ಹಾಗೂ BJP ಮುಖಂಡರು ಹಾನಗಲ್. ದಯಮಾಡಿ ತಮ್ಮ 1-2 ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇವೆ. ಅಹಿಂಸೆ ಮತ್ತು ಸತ್ಯದ ಮಾರ್ಗದಲ್ಲಿರುವಂಥ ಈ ಸಮಾಜದ ಜನರ ಮುಂದೆ ನನ್ನಂಥ ಒಬ್ಬ ಸಣ್ಣ ವ್ಯಕ್ತಿ ಏನು ಮಾತಾಡ್ಬೋದು ಅನ್ನುವಂಥ ಭಾವನೆಯಲ್ಲಿ ನಾನು ಕಳೆದೋಗಿದ್ದೀನಿ. ಈ ಗುರು ಮಹಾರಾಜರ ಈ ವಿಧಿವಿಧಾನ ಹಾಗೂ ಸೋಂದಿ ಮಠದ ಜಗದ್ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನನ್ನ ಗುರುಗಳಾದ ಬಸವರಾಜ ಬೊಮ್ಮಾಯಿ ಅವರೇ, ಇದೀಗ ನಿಮ್ಮ ಸಮಾಜದವರೇ ಆದ ಮಳೆ ರೀತಿಯಲ್ಲಿ ಭಾಷಣವನ್ನು ಮಾಡಿದ್ದಂಥ ಸಂಜಯ್ ಪಾಟೀಲ್ರೇ, ವೇದಿಕೆ ಮೇಲೆ ಇರುವಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಅವರೇ, ಬಸಗಣ್ಣಿಯವರೇ, ನಿಮ್ಮ ಸಮಾಜದ ಎಲ್ಲ ಮುಖ್ಯ ಗಣ್ಯರೇ, ನಾ ಆಗಲೇ ಹೇಳ್ದಂಗೆ ಅಹಿಂಸೆ ಮತ್ತು ಸತ್ಯದ ಮಾರ್ಗದಲ್ಲಿ ಇರುವಂಥ ಈ ಸಮಾಜದ ಮುಂದೆ ನಾ ಮಾತಾಡೋದು ಭಾಳ ಸಣ್ಣವನಾಗ್ತೀನಿ. ಮಳೆ ರೀತಿಯಲ್ಲಿ ಭಾಷಣ ಆಲ್ರೆಡಿ ಸಂಜಯ್ ಪಾಟೀಲ್ರು ಮಾಡಿದ್ದಾರೆ. ಅದರ ಅರ್ಥವನ್ನು ನನ್ನ ಗುರುಗಳಾದ ಬಸವರಾಜ ಬೊಮ್ಮಾಯಿ ಅವರು ಭಾಳ ಇಷ್ಟಪಡುವ ರೀತಿಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಇನ್ನು ಇದ್ರ ಮುಂದೆ ಜಾಸ್ತಿ ಮಾತಾಡಿದ್ರೆ ನನ್ನ ದಡ್ತನವನ್ನು ನಾನು ಪ್ರದರ್ಶನ ಮಾಡ್ದಂಗಾಗುತ್ತೆ. ಈ ಸತ್ಯ ಹಾಗೂ ಅಹಿಂಸೆಯಲ್ಲಿ ಇರುವಂಥ ಈ ಸಮಾಜದ ಮುಂದೆ ನಾನು ಕಳ್ಕೊಳ್ಳೋದು ಭಾಳಷ್ಟಿದೆ. ಈ ಪಾಠವನ್ನು ನಾನು ಕಲ್ತ್ಕೋಬೇಕು ಹೊರತು ನಿಮಗೆ ಪಾಠ ಕಲಿಸುವಂಥ ಅಥವಾ ಮಾತಾಡೋವಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಈ ಒಂದು ಸಣ್ಣ ಭಾವನೆಯನ್ನು ನನ್ನಲ್ಲಿ ಬೆಳೆಸ್ಕೊಂಡು ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಈ 2 ಮಾತುಗಳಿಗೆ ಆಡೋದಕ್ಕೆ ಮೈ ಕೊಟ್ಟ ಎಲ್ಲ ಆಯೋಜಕರಿಗೆ ಹಾಗೂ ಈ ಸಮಾರಂಭದಲ್ಲಿ ನನ್ನನ್ನು ನಾನು ಬರಮಾಡ್ಕೊಂಡಿರೋದೇ ನನ್ನ ಪುಣ್ಯ ಅಂತ ಭಾವಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಸಂದೀಪ್ ಪಾಟೀಲ್ ಸರ್ ಅವರಿಗೆ ತಮ್ಮ ಅರ್ಥಪೂರ್ಣ ನುಡಿಗಳಿಗಾಗಿ. ಆತ್ಮೀಯ ಸಧರ್ಮ ಬಂಧುಗಳೇ, ಕಳೆದ 8 ದಿವಸಗಳಿಂದ ನಾವು ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನು ಪರಮ ಪೂಜ್ಯ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ರಿ. ಪ್ರತಿ ದಿವಸ ಬೆಳಗ್ಗೆ ಈ ರಜನಿ ಸಭಾಂಗಣದ ಈ ದಾನೇಶ್ವರಿ ಭವನವನ್ನು ನೋಡೋದೇ ಒಂದು ಸ್ವರ್ಗದ ಸಮಾನವಾಗಿತ್ತು. ಇವತ್ತು ನಮ್ಮೆಲ್ಲರ ಸುದೈವ ಸಮಾರೋಪ ಸಮಾರಂಭಕ್ಕೆ ಸಿದ್ಧಚಕ್ರ ಪೀಠದ ಪೀಠಾಧಿಪತಿಗಳು ಆಗಮಿಸಿದ್ದಾರೆ. ಸೋಂದ ಹಲವಾರು ಸಾವಿರಾರು ವರ್ಷಗಳಿಂದ ಸಿದ್ಧಚಕ್ರಕ್ಕೆ ಹೆಸರಾಗಿರುವಂಥ ಗಜಪೇಸರಿ ಗುರುಪೀಠ
ಪ್ರತಿ ವರ್ಷವೂ ಕೂಡ ಪೂಜ್ಯ ಸ್ವಾಮೀಜಿಯವರು ಪೀಠಾಧೀಶರಾದ ಬಳಿಕ ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನು ಸೋಂದಾದಲ್ಲಿ ನೆರವೇರಿಸ್ತಾರೆ. ತಾವುಗಳು ಕೂಡ ಬಹಳಷ್ಟು ಮಂದಿ ಅದರಲ್ಲಿ ಭಾಗವಹಿಸ್ತೀರಿ. ಬಹುಶಃ 2000ದಷ್ಟು ಪುರಾತನ ಇತಿಹಾಸ ನಮ್ಮ ಕಣ್ಣ ಮುಂದೆ ಕಳೆದು ಹೋಗಿತ್ತು. ಆದರೆ ಪೂಜ್ಯರು ಆ ಕ್ಷೇತ್ರಕ್ಕೆ, ಆ ಪೀಠಕ್ಕೆ ಆಗಮಿಸಿದ ಮೇಲೆ ಅದು ಮತ್ತೆ ಮರುಜೀವವನ್ನು ಪಡೆದು ಸಿದ್ಧಚಕ್ರ ಆರಾಧನಾ ವಿಧಾನ ಅಲ್ಲಿ ನೆರವೇರ್ತಾ ಇದೆ. ಅಲ್ಲಿಂದ ಆಗಮಿಸಿರುವಂಥ ಶ್ರೀ ಕ್ಷೇತ್ರ ಸೋಂದಾ ಸ್ವಾದಿ ದಿಗಂಬರ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಅಕಲಂಕ ಕೇಸರಿ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಅವರ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸೋಣ. ಇಚ್ಛಾಮಿ ಸ್ವಾಮೀಜಿ. ಶ್ರೀಮತ್ ಪರಮಗಂಭೀರ ಸ್ಯಾದ್ವಾದ ಮೋಗಲಾಂಛನಂ ಜಿಯಾತ್ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯಿ ಸವಸಾಹುಣಂ. ಪ್ರಥಮವಾಗಿ ಸಮೋಸರಣದ ನಾಯಕರಾಗಿರ್ತಕ್ಕಂಥ 24 ತೀರ್ಥಂಕರರ ಶ್ರೀಪಾದ ಪದ್ಮಗಳು